ಸಿಗ್ನಲ್ ಅಲ್ಲಿ ನಿಲ್ಸಿದ್ವಿ ಸರ್ ಗಾಡಿ. ಸಿಗ್ನಲ್ ನಿಲ್ಸಿ ಒಂದು 30-40 ಸೆಕೆಂಡ್ ಆಗಿತ್ತು. 30-40 ಸೆಕೆಂಡ್ ಆಗಿತ್ತು ಸಿಗ್ನಲ್ ನಿಲ್ಸಿದ್ವಿ. ಆ ಹಿಂದೆ ಇರೋ ಗಾಡಿಗೆ ಏನಾಯ್ತು ನನಗೆ ಗೊತ್ತಿಲ್ಲ. ಏಕಾಏಕಿ ಬಂದು ಟಚ್ ಮಾಡಿದ್ದಾರೆ ಸರ್. ನಮ್ಮ ಬಸ್ಸಲ್ಲಿ ಒಂದು 2-3 ಸ್ವಲ್ಪ ಇಂಜುರಿ ಆಯಿತು. ಹಾಸ್ಪಿಟ್ಲ್ ಕಳಿಸಿದ್ವಿ. ಮತ್ತೆ ಆ ಡ್ರೈವರ್ನ ತೆಗೆದು ಅವ್ರು ಆಚೆ ಕಡೆ ಕರೆಸಿ ಮಾರ್ತಾಸ್ ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಸರ್. ಫಸ್ಟ್ ಏಡ್ ಮಾಡಿ ಕಳಿಸಿದ್ದೀವಿ. ಇಲ್ಲ, ಆರಾಮಾಗಿದ್ದಾರೆ ಡ್ರೈವರ್. ಯಾರಿಗೆ ಅಂತ ನಾವು ಮುಂದೆ ಇದ್ವಲ್ಲ ಸರ್, ನಮ್ಗೆ ಹೆಂಗೆ ಗೊತ್ತಾ. ನಾವು ನಿಲ್ಸಿರೋ ಗಾಡಿಗೆ ಬಂದು ಜೋರಾಗಿ ಏನೋ ಆಗಿದೆ ಗೊತ್ತಿಲ್ಲ ಸರ್. ಒಂದು 10-12 ಜನಕ್ಕೆ ಆಗಿತ್ತು. ಚಿಕ್ಕ ಪುಟ್ಟ ನಾವು ಫಸ್ಟ್ ಏಡ್ ಕಿಟ್ ಇತ್ತಲ್ಲ, ನಾವು ಅದನ್ನ ತಗೊಂಡು ಎಲ್ಲ ಫಸ್ಟ್ ಏಡ್ ಮಾಡಿಸಿ ಹಾಸ್ಪಿಟಲ್ ಕಳಿಸಿದ್ವಿ ಸರ್. ನೀವು ಇದೇ ಬಸ್ ಕಂಡಕ್ಟರ್ ತಾನೆ? ಆ ಟೈಮಲ್ಲಿ ಸ್ಪೀಡ್ ಇತ್ತ ವೆಹಿಕಲ್ ಹೇಗೆ? ಸಿಗ್ನಲ್ ಅಲ್ವಾ ಸರ್? ಸಿಗ್ನಲ್ ಅಲ್ಲಿ ಮುಂದಿನ ವೆಹಿಕಲ್ ಏನಾದ್ರು ಏಕಾಏಕಿ ಸ್ಪೀಡ್ ಬ್ರೇಕ್ ಆಗ್ತಾರಾ? ಡ್ರೈವರ್ ಕಂಡೀಷನ್ ಹೇಗಿತ್ತು? ಎಷ್ಟು ಜನ ಪ್ಯಾಸೆಂಜರ್ ಇದ್ರು? ಪ್ಯಾಸೆಂಜರ್ ಒಂದು ಹೆಚ್ಚು ಕಮ್ಮಿ ಒಂದು 25-30 ಜನ ಇದ್ರು. ಸರ್ ಮತ್ತೆ ಈ ಹುಡುಗಿ ಬಿಟ್ಟು ಮತ್ತೆ ಯಾರಿಗೆ ಇಂಜುರಿ ಆಗಿದೆ ಸರ್? ಹುಡುಗಿಗೆ ಡ್ರೈವರ್ ಜಾಸ್ತಿ ಇಂಜರ್ ಆಗಿದೆ ಸರ್. ನಮ್ಗೆ ಇಂಜರ್ ಆಗಿದೆ ಸರ್. ಅಲ್ಲಿ ಫಸ್ಟ್ ಏಡ್ ಮಾಡಿದ್ರೆ ಚೂರುಗಳು ನಮ್ಮ ನಿಂತಲ್ಲ, ಗಾಜಿನ ಚೂರುಗಳು ಇಲ್ಲೆಲ್ಲ ನೆಟ್ಟಿದೆ ಸರ್. ತುಂಬಾ ಸುಮಾರು ನೆಟ್ಟಿದೆ ಒಳಗಡೆ. ತುಂಬಾ ಉರಿತಾ ಇದೆ. ಎಲ್ಲಿಂದ ಬಂದಿರೋ ಬಸ್ ಇದು? ಮೆಣಸಿಗಿದ್ರೆ ಅಕ್ಕಿ ಬೆಲೆ ಅಷ್ಟೊಂದು ಗಮನಿಸಲಿಲ್ಲ ಸರ್. ಟಿಕೆಟ್ ಕೊಡು ಎಂಟ್ರಿ ಕ್ಲೋಸ್ ಮಾಡೋ ಅಷ್ಟರಲ್ಲಿ ಹೋಗ್ಬಿಟ್ಟೆ. ಓಕೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗಿದೆ ಘಟನೆ. ಸಂದರ್ಭದಲ್ಲಿ ಮಾಮೂಲಿ ಸ್ಪೀಡ್ ಇರ್ತಾರೆ, ನಿಂತಿರೋ ಗಾಡಿ ಅಷ್ಟು ಬೇಗ ಇಷ್ಟೊಂದು ಜಗಮ ಹೆಂಗಾಯ್ತು ಅಂತ. ತಮ್ಮ ಹೆಸರು ಸರ್? ಆಸಿಫ್. ಓಕೆ ಸರ್. ಪ್ರಯತ್ನದ ನಡುವೆ ವೈರವರು ಸುರಕ್ಷಿತವಾಗಿ ಆ ಮಹಿಳೆಯ ಕಾಲನ್ನ ಹೊರತೆಗೆಯುವಂತ ಪ್ರಯತ್ನ ಏನಾಗ್ತಾ ಇದೆ ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವು ಕ್ಷಣದಲ್ಲಿ ಕಂಡಾಗುತ್ತೆ ಅನ್ನುವಂತ ಆತಂಕ ಮಹಿಳೆಗೆ ಮನೆ ಕಾರಣಕ್ಕಾಗಿ ಆದರೂ ಕೂಡ ಸಾಕಷ್ಟು ಸುರಕ್ಷಿತವಾಗಿ ಆ ಮಹಿಳೆಯ ಕಾಲನ್ನ ಹೊರತೆಗೆಯುವಂತ ಪ್ರಯತ್ನ ಏನಾಗ್ತಾ ಇದೆ ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವು ಕ್ಷಣದಲ್ಲಿ ಕಂಡಾಗುತ್ತೆ ಅನ್ನುವಂತ ಆತಂಕ ಮಹಿಳೆಗೆ ಮನೆ ಕಾರಣಕ್ಕಾಗಿ ಆದರೂ ಕೂಡ ಸಾಕಷ್ಟು ಒಂದ್ ನಿಮಿಷ ಗಾಡಿ ನಿಂಗೆ ತೆಗಿತಾ ಇದ್ದಾರೆ. ಅಲ್ಲಿ ಮೆಟಲ್ ಫೋನ್ ಬರ್ತದೆ. ಕೂತಿಲ್ಲ ಮಾಡ್ತಾ ಇಲ್ವಾ ಈಗ? ಮೇಲ್ ಬರೋದಿಲ್ಲ, ಮುಂದೆ ಹೋಗ್ಬೇಕಲ್ಲ. ಮೇಲ್ ಬಂದ್ರೆ ಅವ್ರ ಕಾಲಿಗೆ ಇನ್ನೂ ಜಾಸ್ತಿ ಆಗ್ತೈತೆ. ಮೀಡಿಯಾ